ಎಂಪಿಟಿ ಮಡ್ಡಿಗಲ್ಲಿ ಪ್ರೀಮಿಯರ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಚಾಲನೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಮಡ್ಡಿಗಲ್ಲಿ ವಾರಿಯರ್ಸ್ ರವರ ವತಿಯಿಂದ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ತೃತೀಯ ಬಾರಿಗೆ ಎಂಪಿಟಿ ಮಡ್ಡಿಗಲ್ಲಿ ಪ್ರೀಮಿಯರ್ ಟ್ರೋಫಿ ನೈಟ್ ಮಿನಿ ಬೌಂಡರಿ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ. ರಾಮದುರ್ಗ ಪಟ್ಟಣದಲ್ಲಿ ಮಡ್ಡಿಗಲ್ಲಿ ವಾರಿಯರ್ಸ್ನವರು ಕಳೆದ 2 ವರ್ಷಗಳಿಂದ ಗಣರಾಜ್ಯೋತ್ಸವದ ಅಂಗವಾಗಿ ನೈಟ್ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡುತ್ತಾ ಬಂದಿದ್ದು, ಈ ವರ್ಷವೂ ಕೂಡ 3ನೇ ಬಾರಿಗೆ ಮಡ್ಡಿಗಲ್ಲಿ ಪ್ರೀಮಿಯರ್ ಟ್ರೋಫಿ ನೈಟ್ ಮಿನಿ ಬೌಂಡರಿ ಕ್ರಿಕೆಟ್ ಟೂರ್ನಮೆಂಟ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ಟ್ರೋಫಿ ಅನಾವರಣ ಮಾಡುವ ಮುಖಾಂತರ ಚಾಲನೆ ನೀಡಿದರು. ಕ್ರಿಕೆಟ್ ಟೂರ್ನಮೆಂಟ್ ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜಿ, ಮಾಜಿ ಪುರಸಭೆ ಸದಸ್ಯ ರಾಜಶೇಖರ್ ಶೆಲ್ವಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಯುವಕರು, ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಬಿಯು ಬೈರಗ್ದಾರ್ ಶಿಕ್ಷಕರು ನಿರೂಪಿಸಿದರು. ಮಾಡ್ತಾ ಇರೋ ಕೆಲಸ ಅದ್ಭುತವಾದ್ದು. ರಾಮದುರ್ಗದ 2 ದೊಡ್ಡ ಕೋಟೆಗಳು, ನಾನೀಗ ಭಾಗ್ಯನಗರ ಅದು ನೆಲೆಗೊಳ್ಳುವುದಕ್ಕೆ ಮುಂಚಿನ ಚಿತ್ರವನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. 2 ಎತ್ತರ ಮಡ್ಡಿ, ಈ ಕಡೆ ನಾವು ಮಡ್ಡಿ ಅಂತೀವಿ, ಅಲ್ಲಿ ಕಿಲ್ಲ ಅಂತೀವಿ. 2 ಎತ್ತರ ಪ್ರದೇಶಗಳು, ಒಂದು ರಾಮದುರ್ಗದ ಪಶ್ಚಿಮ ಭಾಗಕ್ಕಿದೆ, ಇನ್ನೊಂದು ದಕ್ಷಿಣ ಭಾಗಕ್ಕೆ ಇರುವಂಥ ಮಡ್ಡಿ ಮೇಲೆ ನಾವಿದ್ದೇವೆ. ಪಶ್ಚಿಮ ಭಾಗಕ್ಕೆ ಇರುವಂಥ ಮಡ್ಡಿನೊಳಗೆ ಬಹಳಷ್ಟು ಅಚ್ಚುಕಟ್ಟಾಗಿ ಮಾತನಾಡಿದಂಥ ನಮ್ಮ ಶೆಲ್ವಡಿ ಸಾಹೇಬರು ಬಹಳ ಸುಂದರವಾಗಿ ಮಾತಾಡಿದರು. ಯಾರೋ ಮಾಡಲಾರದಂಥ ಕೆಲಸ ಈ ಮಡ್ಡಿ ಓಣಿಯ ಒಂದು ಯುವಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು 100ಕ್ಕೆ 100 ಸತ್ಯ. ನಾವು ಬೇರೆ ಬೇರೆ ಜಗದಲ್ಲಿ ಹೋಗ್ತೀವಿ, ಬೇರೆ ಬೇರೆ ಥರ ನೋಡ್ತೀವಿ. ಭಾವೈಕ್ಯತೆಯ ಒಂದು ವೇದಿಕೆ ಎಲ್ಲರ ಅದನ್ನು ಅರೇಂಜ್ ಮಾಡಿದ್ದಾರೆ ಅಂದ್ರೆ ಈ ಮಡ್ಡಿಗಲ್ಲಿಯಲ್ಲಿ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಲ್ಲ ಧರ್ಮೀಯರು ಈ ವೇದಿಕೆಯಲ್ಲಿ ಎಲ್ಲ ಸಮಾಜದವರು ಕೂಡಿಕೊಂಡು ಒಂದು ಸುಂದರವಾದ ವೇದಿಕೆಯನ್ನು ಮಾಡಿದೆ. ತಮಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳಿ, ಮನುಷ್ಯ ಹುಟ್ಟಬೇಕಾದ್ರೆ ದೇವರಲ್ಲಿ ಅಪ್ಲಿಕೇಶನ್ ಆಗಲಿ ಅಥವಾ ಅರ್ಜಿ ಹಾಕಿ ಹುಟ್ಟಲ್ಲ. ನಾವು ಮಾನವ ಧರ್ಮಕ್ಕೆ ಹುಡ್ತೀವಿ. ನಾವು ಯಾವ ಮನೆಯಲ್ಲಿ ಹುಡ್ತೀವೋ, ಯಾವ ದಂಪತಿಯಲ್ಲಿ ಹುಡ್ತೀವೋ, ಆ ಮನೆಯ ಸಂಪ್ರದಾಯ, ಆ ಮನೆಯ ಪದ್ಧತಿ ಏನಿರುತ್ತೆ ಅದನ್ನು ಪಾಲಿಸ್ಕೊಂತ ಬೆಳ್ಕೊಂತ ಹೋಗ್ತೀವಿ. ಇಲ್ಲಿ ಮಾನವ ಧರ್ಮ ಒಂದೇ. ಅದಕ್ಕೆ ತಾವು ಬಹಳ ಸುಂದರವಾಗಿ ಮಾತಾಡಿದಿರಿ. ಆಗಲೇ ರಾಮದುರ್ಗದ ಇತಿಹಾಸವನ್ನು ಅಲ್ಲೇ ಆಡಳಿತ ಮಾಡ್ತಾ ಇದ್ರೆ, ಆಡಳಿತ ಮಾಡುವಂಥ ಆಡಳಿತಗಾರರಿಗೆ ಮಾರ್ಗದರ್ಶನ ಕೊಡುವಂಥ ಈ ಒಂದು ಗುರುಮಂದಿರ ಏನಿದೆ, ಆ ಗುರುಮಂದಿರದಲ್ಲಿ ಇವತ್ತು ನೀವು ಟ್ರೋಫಿಯನ್ನು ಆಡಿಸ್ತಾ ಇದ್ರಿ. ಬಹಳ ಸಂತೋಷದ ವಿಷಯ. ಮುಂದೆ ಬರುವ ದಿನಮಾನದಲ್ಲಿ ಅವರು ಒಂದು ಆಸೆ ಏನಿತ್ತು, ರಾಜು ಶೆಲ್ವಡಿ ಅವ್ರದ್ದು, 78 ವಯಸ್ಸಲ್ಲ, ನೀವು 100 ವರ್ಷ ಬದುಕಬೇಕಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಯಾಕಂದರೆ ನಿಮ್ಮಂಥವರು ಸಮಾಜಕ್ಕೆ ಸಿಗುವುದು ಬಹಳ ಅಪರೂಪ. ಪ್ರತಿಯೊಂದು ವೇದಿಕೆಯಲ್ಲಿ ನೋಡ್ರಿ ನೀವು, ಅವ್ರು ಮಾತಾಡೋ ಮಾತನ್ನು ಎಲ್ಲರನ್ನು ತಗೊಂಡು ಮಾಡ್ತಾರೆ. ಜನಪರ ಚಿಂತಕರು ಅಂಥವ್ರು ಇರಬೇಕು. ಆ ದೇವರಲ್ಲಿ ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಇನ್ನೊಮ್ಮೆ ಕೇಳ್ಕೊಳ್ತಾ, ನೀವು ಈ ಕಮಿಟಿಯವರು ಬೇರೆ ಬೇರೆ ಕಡೆಯಿಂದ ಆಟಗಾರರು ಬಂದಿದ್ದಾರೆ, ಅವರು ಟೀಮನ್ನು ಕೊಟ್ಟಿದ್ದಾರೆ. ನಿಮ್ಮ ನಿರ್ಣಯ ಏನಿರಬೇಕಂದ್ರೆ ಭಾಳ ಅಚ್ಚುಕಟ್ಟಾಗಿರ್ಬೇಕು. ಮಡ್ಡಿಗಲ್ಲಿ ಅಂದ್ರೆ ಮಡ್ಡಿಗಲ್ಲಿ ಅಲ್ಲ, ಇದು ರಾಮದುರ್ಗಕ್ಕೆ ನಾವು ಹೋಗಿದ್ದಪ್ಪ, ಅಲ್ಲಿ ಯಾವುದೇ ಥರದ ನಮಗೆ ಮೋಸ ಆಗಲಿಲ್ಲ ಅನ್ನುವಂಥ ಮಾತನ್ನು ಬೇರೆಯವರು ಮಾತಾಡಬೇಕು. ಆ ಥರ ನೀವು ಆಡಿಸ್ತೀರಂತ ನಮಗೆ ನಂಬಿಕೆ, ವಿಶ್ವಾಸ ಇದೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರುವ ದಿನಮಾನದಲ್ಲಿ ಮತ್ತೆ ನೀವು ಈ ಟ್ರೋಫಿಯನ್ನು 25 ವರ್ಷ ಹಾಕುತ್ತೆ, ನಾವೆಲ್ಲಿ ಮಠ ಇರ್ತೀವೋ, ನಮ್ಮ ದೇವರ ಎಲ್ಲಿ ಮಠ ಶಕ್ತಿ ಕೊಟ್ಟಿದ್ದಾನೆ, ಅಲ್ಲಿ ಮಠ ನಿಮ್ಮ ಜೊತೆ ನಾವು ಇರ್ತೀವಿ ಅಂಥೇಳಿ
ನಮ್ಮನ್ನು ಏನು ಕರೆಯಿಸಿ ನೀವು ಸನ್ಮಾನ ಮಾಡಿದ್ರಲ್ಲ, ಈ ಸನ್ಮಾನ ಕರೆ ಆದ್ರೆ ನಮಗೆ ಮಾಡಬೇಡ್ರಿ. ಮುಂದಿನ ಸಲ ನಾವು ಬರ್ತೀವಿ. ಇವತ್ತು ನಾವು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ, ನೀವು ಈ ವೇದಿಕೆ ಮುಖಾಂತರ ಮುಂದೆ ನೀವು ನಿಂತು ಕೇಳಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ದೇಶ ಕಾಯುವ ಸೈನಿಕ. ಅಂಥವ್ರನ್ನ ಗುರುತಿಸಿ ಈ ವೇದಿಕೆಗೆ ತಂದು ನೀವು ಸನ್ಮಾನ ಮಾಡಿದ್ರಂದ್ರೆ ನಮ್ಮೆಲ್ಲರಿಗೂ ಸನ್ಮಾನ ಮಾಡಿದನು. ನಾನು ಈ ಮಾತಾಡಲಿಕ್ಕೆ 4 ಅಕ್ಷರವನ್ನು ಕಲಿಸಿಕೊಟ್ಟಂಥ ಗುರುಗೆ ನೀವು ಯಾವ್ದಾರು ಒಂದು ನಮ್ಮ ಗುರುವನ್ನು ಗುರುತಿಸಿ ಒಬ್ಬ ಗುರುವನ್ನು ತಂದಿಸಿ ಅವ್ರನ್ನೂ ಒಂದು ಸನ್ಮಾನ ಮಾಡಿದರೆ ನಾವು ಎಲ್ಲರೂ ವೇದಿಕೆ ಮೇಲಿದ್ದಂಥ ಎಲ್ಲರನ್ನು ಸನ್ಮಾನಿಸಿದ ಹಾಗೆ, ನಾವು ಬದುಕಲಿಕ್ಕೆ ಉಸಿರಾಡಲಿಕ್ಕೆ ಶಕ್ತಿ ಬರಲಿಕ್ಕೆ ಇನ್ನೊಬ್ಬ ದೇವರಿದ್ದಾನೆ, ಅನ್ನದಾತ, ರೈತ. ಅಂಥವ್ರನ್ನ ಗುರುತಿಸಿ ನೀವು ವೇದಿಕೆಗೆ ಬರೆ ಮಾಡಿಕೊಂಡು ಅವ್ರನ್ನೂ ಸಹ ನೀವು ಸನ್ಮಾನ ಮಾಡಿದರೆ ನಮಗೆಲ್ಲರಿಗೂ ಸನ್ಮಾನ ಮಾಡಿದಂತ ತಿಳ್ಕೊಂಡು ನಾನು ಇನ್ನೊಂದು ಮಾತು ಹೇಳ್ತೀನಿ. ಯಾಕಂದ್ರೆ ನಾವೆಲ್ಲರೂ ದೇಶ ಅಂತ ಬಂದರೆ ನಾವೆಲ್ಲರೂ ಭಾರತೀಯರಾಗಬೇಕು. ದೇಶ ಅಂತ ಬಂದರೆ ನಾವೆಲ್ಲರೂ ಭಾರತೀಯರಾಗಬೇಕು. ನಾಡಂತ ಬಂದರೆ ನಾವೆಲ್ಲರೂ ಕನ್ನಡಿಗರಾಗಬೇಕು. ಜಾತಿ ಅಂತ ಬಂದರೆ ನಾವು ಮಾನವ ಜಾತಿಯಾಗಿ ಬದುಕುವಂತ ಒಟ್ಟ ನನ್ನ ಮಾತಿಗೆ